ನಿಮ್ಮ ಹಾರ್ಟ್ ರೇಟ್ ಅನ್ನೋದು ಜಸ್ಟ್ ಒಂದು ನಂಬರ್ ಅಲ್ಲ, ಇದು ನೀವು ಎಷ್ಟು ಸ್ಟ್ರೆಸ್ ಲೆವೆಲಲ್ಲಿ ಇದೆ ಅಂತ ತೋರಿಸ್ತದೆ. ಯೂಶುವಲ್ ಹಾರ್ಟ್ ರೇಟು 60 to 100 ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಕಾಮ್ ಆಗಿದ್ದಾಗ ಅರೌಂಡ್ 60 to 70 ಇರುತ್ತೆ. ತುಂಬ ಸ್ಟ್ರೆಸ್ಸಲ್ಲಿದ್ದಾಗ, ತುಂಬ ಎಕ್ಸೈಟೆಡ್ ಆಗಿದ್ದಾಗ ನೀವು 90 to 100 ಹೋಗುತ್ತೆ. ಸೊ ತುಂಬ ಆಂಗ್ಸೈಟಿ ಡಿಸಾರ್ಡರ್ ಇರೋಂಥ ಪೇಷಂಟ್ಸಲ್ಲಿ ಅಥವಾ ತುಂಬ ಹೈ ಸ್ಟ್ರೆಸ್ ಲೆವೆಲ್ ಇರೋವಂಥವರಲ್ಲಿ 100 ಮೇಲೆ ಕೂಡ ಹೋಗುತ್ತೆ. ಯೂಶಲಿ ಸ್ಪೋರ್ಟ್ಸ್ ಪರ್ಸನ್ ಅಥವಾ ಯೋಗ ಮಾಡೋರು ಅಥವಾ ಮೆಡಿಟೇಷನ್ ಮಾಡೋರಲ್ಲಿ ಹಾರ್ಟ್ ರೇಟ್ ಅರೌಂಡ್ 45 to 60 ರೇಂಜಲ್ಲೂ ಕೂಡ ಇರುತ್ತೆ. ಅದು ತುಂಬ ಒಳ್ಳೆಯದು. ಹಾರ್ಟ್ ರೇಟ್ ಕಡಿಮೆ ಇದ್ದಾಗಲೇ ಹಾರ್ಟಿಗೆ ಆಗೋಂಥ ಬ್ಲಡ್ ಸಪ್ಲೈ ತುಂಬ ಚೆನ್ನಾಗಾಗುತ್ತೆ. ಸೊ ಬ್ಲಡ್ ವೆಸಲ್ಸ್ಗೆ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಅದಕ್ಕೆ ಹಾರ್ಟಿಗೆ ರಿಲ್ಯಾಕ್ಸ್ ಆಗೋಕ್ಕೆ ತುಂಬ ಟೈಮ್ ಸಿಗುತ್ತೆ, ಆವಾಗ ಬ್ಲಡ್ ಫ್ಲೋ ಆಗುತ್ತೆ. ಹಾರ್ಟ್ ರೇಟ್ ತುಂಬ ಜಾಸ್ತಿ ಇದ್ದವರಲ್ಲಿ ಹಾರ್ಟ್ ತುಂಬ ಬೇಗ ಬಡ್ಕೊಳ್ತಾ ಇರುತ್ತೆ. ಹಾರ್ಟ್ ತುಂಬ ಫಾಸ್ಟಾಗಿ ಬಡ್ಕೊಳ್ತಾ ಇರೋದ್ರಿಂದ ಅದಕ್ಕೆ ರಿಲ್ಯಾಕ್ಸ್ ಆಗೋ ಟೈಮ್ ಸಿಗಲ್ಲ, ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳಿ. ಯೋಗ ಮೆಡಿಟೇಷನನ್ನು ಫಾಲೋ ಮಾಡಿ. ಆದಷ್ಟು ಸ್ಟ್ರೆಸ್ ಇದ್ದರೆ ಮನೆಯವ್ರ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡಿ ಆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 8 hours ನಿದ್ದೆ ಮಾಡಿ. ಅದರಿಂದ ಹಾರ್ಟ್ ರೇಟು ಕಂಟ್ರೋಲ್ ಇರುತ್ತೆ, ಸ್ಟ್ರೆಸ್ ಕೂಡ ಕಂಟ್ರೋಲ್ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.